ಇದೇನಪ್ಪ ಇದು, ಹಿಂಗೆ ಚಳಿ ಜ್ವರ ಶುರುವಾಗ್ಬಿಟ್ಟೈತೆ. ಅಯ್ಯೋ ಅದ್ಯಾವುದು ದೆವ್ವನ, ನಿಜವಾಗ್ಲು ನನಗೆ ಯಾಕೆ ಇಷ್ಟೊಂದು ಭಯ ಆಗ್ತೈತಿ ಅಮ್ಮ. ಅಯ್ಯಯ್ಯೋ ಅತ್ತೆ ಅತ್ತೆ, ಚಳಿ ಚಳಿ. ಶಿಲ್ಪ ಶಿಲ್ಪ ಶಿಲ್ಪ, ಯಾಕಮ್ಮ ಹಂಗೆ ಕರ್ದೆ? ಯಾಕೆ ಜಾಸ್ತಿ ಆಗ್ತೈತ ಜ್ವರ? ಚಳಿ ಜಾಸ್ತಿ ಆಗ್ತೈತಾ? ಇನ್ನೊಂದು ರಗ್ಗು ತಂದು ಒದಿಸ್ಲಾ? ಬೇಡತ್ತೆ. ಅಯ್ಯೋ ನನ್ಗೆ ಯಾಕೆ ಹಿಂಗೆ ಆಗ್ತೈತತ್ತೆ? ಯಪ್ಪ ಅಯ್ಯೋ, ಮೈಕೈ ಎಲ್ಲ ನೋವು. ಅಯ್ಯೋ ಅತ್ತೆ ಅತ್ತೆ, ಅದಕ್ಕೆ ನಾನು ಹೇಳ್ದೆ ರಾತ್ರಿ ಹೊತ್ನಾಗ ಒಬ್ಬೊಬ್ಳೆ ಓಡಾಡ್ಬೇಡ ಕಣಮ್ಮ. ಅವಳು ದೆವ್ವಾಗಿ ಬಂದು ಏನಾನ ತೊಂದರೆ ಮಾಡ್ಗಿಡೇಳು ನನಗೆ ಮಾಡ್ದಂಗೆ ಅಂತ ಹೇಳಿ ನಾನು ನಿನಗೆ ಹೇಳ್ದೆ. ನೀನು ನನ್ನ ಮಾತು ಕೇಳಲಿಲ್ಲ. ದೆವ್ವ ಇಲ್ಲ, ಪಿಡೆ ಇಲ್ಲ, ಪಿಶಾಚಿ ಇಲ್ಲ ಅಂತ ಹೇಳ್ದೆ. ಈಗ ನೋಡು ಹೆಂಗೆ ಹೆದರ್ಕೊಂಡು ಚಳಿ ಜ್ವರ ಬಂದು ಮನಿಕೊಂಡಿದ್ಯಾ. ಅಲ್ಲ ನನ್ನ ನೋಡ್ಕೊಂಬಂತ ಹೇಳಿ ಬಂದು ನೀನೇ ಹಿಂಗೆ ಮನಿಕೊಂಬಂಗ ಆತಲ್ಲಮ್ಮ. ನಾನೇ ಇವಾಗ ನಿನ್ನ ನೋಡ್ಕೊಂಬಂಗ ಆಗೈತಿ. ಅದಕ್ಕೆ ಹೇಳಿದ್ದು ನಾನು. ಅಯ್ಯೋ ಅತ್ತೆ, ಈಗ ಏನು ಮಾಡಲಿ? ನಿಜವಾಗ್ಲೂ ರುಕ್ಕು ದೆವ್ವ ಐತಾ? ನನಗೇನೋ ನಂಬಿಕೆ ಗೊತ್ತಿಲ್ಲ ಅತ್ತೆ. ನಮ್ಮನ್ನ ಎದುರಿಸಕ್ಕೋಸ್ಕರ ಈ ರಾಧನೆ ಏನೋ ನಾಟಕ ಮಾಡ್ತಾ ಇದ್ದಾಳೆ ಅನ್ನಿಸ್ತೈತಿ. ಇಲ್ಲ ಕಣಮ್ಮ, ಈ ರಾಧಗೆ ಅಂತವೆಲ್ಲ ಗೊತ್ತಾಗಲ್ಲ. ದೆವ್ವ ಪವ್ವ ಅಂತ ಹೇಳಿ ನಾಟಕ ಮಾಡೋದು ಗೊತ್ತಾಗಲ್ಲ. ಅವಳು ಎದ್ರಿಕೆಂತಾಳೆ. ರಾತ್ರಿ ಹೊತ್ತಾಗ ಒಬ್ಳೆ ಹೊರಕ್ಕೆ ಹೋಗಕ್ಕೂನು ಅಂತದ್ರಾಗೆ ನಿನ್ಗೆ ಎದುರಿಸ್ತಾಳ ಅವಳು, ನಿನ್ಗೂ ನನಗೂನು. ಗ್ಯಾರಂಟಿ ಸಾಧ್ಯನೇ ಇಲ್ಲ. ಇದು ಆ ರುಕ್ಕುದೇ ಕೆಲಸ. ಅಯ್ಯೋ ಏನಪ್ಪ, ಯಾವ್ದು ನಂಬೇಕು ಯಾವ್ದು ಬಿಡಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ ಅತ್ತೆ. ಇದು ಯಾಕೆ ನನಗೆ? ನಾನು ಎಂದೂ ಇಂಥ ಕೆಳಗೆ ಹೆದರಿಕೆ ಅಂತ ಇರಲಿಲ್ಲ ಕಣತ್ತೆ. ಆದರೆ ಅವತ್ತು ಬಿಳೇದು ಅದು ಏನೋ ಅಪ್ಪ ನಾನು ಹಿಂದೆ ಅಟ್ಟಿಸ್ಕೊಂಬಂದಂಗಾಯ್ತು. ನನಗಂತೂ ಭಯವಾದಂಗಾಯ್ತು. ಅದಕ್ಕೆ ಓಡ್ ಬಂದ್ಬಿಟ್ಟೆ. ಅವತ್ತಿಂದನ ಏನೋ ಮನಸ್ಸಿನಲ್ಲಿ ಅದೇ ಕೊರಿತೈತೆ ಅತ್ತೆ. ಅದು ನಿಜವಾಗ್ಲೂ ದೆವ್ವನೇನಾ? ಅಜ್ಜಿ ಅಜ್ಜಿ, ಯಾಕಜ್ಜಿ ಶಿಲ್ಪಾಂಟಿಗೆ ಏನಾಗೈತೆ? ಯಾಕೆ ಮನೆ ಕಂಡೈತೆ? ರಾಮು, ನಿಮ್ಮ ಶಿಲ್ಪಾಂಟಿಗೆ ಜ್ವರ ಸೊಳಿ ಬಂದಿವೆ ಕಣಪ್ಪ. ನೋಡು, ನಿಮ್ಮ ಅಪ್ಪ ಏನೂ ಇಲ್ಲ. ಆಸ್ಪತ್ರೆಗೋ ಇಲ್ಲಾಂದ್ರೆ ಪಂಡಿತ್ರ ತಗೋ ಯಾರ ತಕ್ಕಾದ್ರೂ ಕರ್ಕೊಂಡೋಗಿ ತೋರಿಸ್ಕೊಂಬತ್ತಾನೆ ಅಂತಂದ್ರೆ ನನಗೂ ಸೊಂಟ ಆಗಲ್ಲ ಕರ್ಕೊಂಡು ಹೋಗೋಣ ಅಂತಂದ್ರೆ ಈಗ ಏನ್ ಮಾಡೋದಪ್ಪ? ಅಯ್ಯೋ ಹೌದೇನಜ್ಜಿ, ಶಿಲ್ಪಾಂಟಿಗೆ ಜ್ವರ ಚಳಿ ಬಂದವ. ಹಂಗೆ ಆಗಬೇಕು, ಹಂಗೆ ಆಗಬೇಕು. ಏನು ರಾಮು? ಅಲ್ಲ ನನಗೆ ಜ್ವರ ಚಳಿ ಬಂದು ಹುಷಾರಿಲ್ದೆ ನಾನು ಮನೆ ಕಂಡಿದ್ರೆ ನೀನ್ ನಗ್ತಾ ಇದೆಯಲ್ಲೋ ರಾಮು. ಅಲ್ಲ ಶಿಲ್ಪಾಂಟಿಗೆ ಹುಷಾರಿಲ್ವಲ್ಲ ಅಂತೇಳಿ ಸ್ವಲ್ಪನೂ ಬೇಜಾರಿಲ್ವಲ್ಲ ನಿನಗೆ? ನಗ್ತೀಯ? ನೋಡ್ದೇನತ್ತೆ ಇವನ್ನ ಚೋಟ್ ಮೆಣಸಿನ್ಕಾಯಿ ಇದ್ದಂಗೆ ಇದ್ದಾನೆ, ನಗ್ತಾ ಇದ್ದಾನೆ ನನಗೆ ಚೆನ್ನಾಗಿಲ್ಲ ಅಂತ ಹೇಳಿ. ಇವನ್ಗೆ ಖುಷಿ ಏನ ನನಗೆ ಚೆನ್ನಾಗಿಲ್ದಿದ್ರೆ? ಏಯ್ ರಾಮು, ಬಿಡ್ತೀನಿ ನೋಡು ಅಂತ. ನಾನೇನಾದ್ರೂ ಚೆನ್ನಾಗಿದ್ದಿದ್ರೆ ಏನೂ ಇಲ್ಲ, ಬಾಸುಂಡೆ ಬರಂಗೆ ಒಂದು ಕಪಾಳಕ್ಕೆ ಬಾರಿಸ್ತಿದ್ದೆ. ನೋಡ್ದೇನತ್ತೆ ನಿನ್ನ ಮೊಮ್ಮಗ ಹೆಂಗ್ ಮಾಡ್ತಾನೆ, ನಗ್ತಾ ಇದ್ದಾನೆ ನನಗೆ ಚೆನ್ನಾಗಿಲ್ಲ ಅಂತಾನ. ಏ ರಾಮು, ನಗ್ತಾರ? ಶಿಲ್ಪಾಂಟಿ ಹುಷಾರಿಲ್ಲ ಅಂತಂದ್ರೆ ನಿಮ್ಮ ಅಪ್ಪಯ್ಯನ ಕರ್ಕೊಂಬರ್ಬೇಕು. ಎಲ್ಲ ಇದೇನೋ ಹೋಗಿ ಆಸ್ಪತ್ರೆಗೆ ಹೋಗಿ ಕರ್ಕೊಂಡು ಹೋಗ್ಲಿ, ಇಲ್ಲಾಂದ್ರೆ ಪಂಡಿತ್ರ ತಗೋ ಯಾರ ತಗೋ ಕರ್ಕೊಂಡೋಗಿ ಔಷಧಿ ಕೊಡಿಸ್ಕೊಂಬರ್ಲಿ ಅಂತ ಹೇಳೋದ್ ಬಿಟ್ಟು ನಗ್ತಾ ಇದ್ದಾನೆ. ಹಂಗೆ ಆಗ್ಬೇಕು ಹಂಗೆ ಆಗ್ಬೇಕು ಅಂತಾನೆ. ಒದಿತೀನಿ ನೋಡು, ಹಂಗೆಲ್ಲ ಮಾತಾಡ್ತಾರೇನು? ಮತ್ತೆ ರಾಧಮ್ಮನ್ನ ಬೈತೈತೆ ಶಿಲ್ಪಾಂಟಿ. ನನ್ನೂ ಬೈತೈತೆ, ನೀನು ರಾಧಮ್ಮನ ಜೊತೆ ಸೇರ್ಬೇಡ ಅಂತಾನ. ಅದಕ್ಕೆ ಮತ್ತೀಗ ಹಂಗೆ ಆಗ್ಬೇಕು ಶಿಲ್ಪಾಂಟಿಗೆ. ಇನ್ನ ಜಾಸ್ತಿ ಜ್ವರ ಬರಬೇಕು, ಜಾಸ್ತಿ ಚಳಿ ಆಗ್ಬೇಕು. ನೋಡ್ದೇನತ್ತೆ ನಿನ್ ಮೊಮ್ಮಗ ಹಿಂಗೆಲ್ಲ ಹೇಳ್ತಾ ಇದ್ದ, ನೀನ್ ಸುಮ್ನೆ ನಿಂತಿದ್ಯಲ್ಲತ್ತೆ. ನಾನು ನಿನ್ ನೋಡ್ಕೊಂಬಕ್ಕಂತ ಹೇಳಿ ಬಂದಿದ್ರೆ ನನಗೆ ಚೆನ್ನಾಗಿಲ್ದಂಗಾಗಿ ಮನೆ ಕಂಡಿದ್ರೆ ನಿನ್ ಮೊಮ್ಮಗ ನಾನು ನೋಡಿ ಅಲ್ಲಿ ಕಿತ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನ ಜಾಸ್ತಿ ಆಗ್ಬೇಕು ಅಂತಾನ. ಹಿಂಗ ಯಾರಾದ್ರೂ ಮಾತಾಡ್ತಾರೇನು? ಏನ ಇನ್ನೊಬ್ರಿಗೆ ಯಾರಾದ್ರೂ ಚೆನ್ನಾಗಿಲ್ದಂಗ ಆಗ್ಬೇಕು, ಕೆಟ್ಟದಾಗ್ಬೇಕು, ಅವ್ರಿಗೆ ನೋವಾಗ್ಬೇಕು, ಕಾಯಿಲೆ ಆಗ್ಬೇಕು ಅಂತ ಹೇಳಿ ಯಾರನ್ನ ಮಾತಾಡ್ತಾರೇನೋ ನಿನ್ನಂಗೆ? ಇದನ್ನೇನೋ ನೀನ್ ಬುದ್ಧಿ ಕಲ್ತಿರೋದು? ಅದನ್ನ ಜೊತೆಗೆ ಸೇರ್ಕೊಂಡು ಬರೇ ಕೆಟ್ಟ ಬುದ್ಧಿ ಕಲ್ತಿದ್ಯಾ. ನಿನಗೆ ಎರಡು ಬಿಡ್ಬೇಕು. ಓಹೋ ನೋಡ್ದ ಹೆಂಗ್ ಮಾತಾಡ್ತಾನೆ? ಸ್ವಲ್ಪನು ಭಯನೇ ಹೇಳ್ದಂಗೆ, ದೊಡ್ಡವರು ಸಣ್ಣವರು ಅಂದಂಗೆ. ಮುಚ್ಚೋ ಬಾಯಿ. ಓಹೋ ಇನ್ನನ ಕಿಸಿತಾನೆ. ಮಾತಾಡೋದೆಲ್ಲ ಮಾತಾಡ್ಬಿಟ್ಟು ಹೆಂಗ್ ಮಾತಾಡ್ಬೇಕು ಅಂಬೋದು ಗೊತ್ತಾಗಲ್ಲ, ಏನೂ ಇಲ್ಲ. ರಾಧಮ್ಮ ಅಂತೆ, ರಾಧಮ್ಮ ಇಲ್ಲ, ಗೀರಮ್ಮ ಇಲ್ಲ. ನಾನು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅಷ್ಟೇನೆ. ಬಿಡ್ತೀನಿ ನೋಡಿ ಇನ್ನ ಒಂದ. ಸುಮ್ಮನಿರ್ತೀಯ ಇಲ್ವ ಈಗ? ಇದನ್ನೇನು ಕಲ್ತಿರೋದು ನೀನು? ರಾಧ ಬರೇ ನಿನಗೆ ಇಂಥದ್ದು ಹೇಳ್ಕೊಟ್ಟೇವಳ? ಅವಳ ಜೊತೆಗೆ ಸೇರ್ಕೊಂಡು ಬರೇ ಇಂಥದೇ ಕಲ್ತಿದ್ಯಾ ನೀನು? ಮತ್ತೆ ನಮ್ಮ ಅಮ್ಮಗೆ ಯಾಕೆ ಅಜ್ಜಿ ಬೈಬೇಕು ಈ ಆಂಟಿ? ಅದಕ್ಕೆ ನನಗೆ ಸಿಟ್ಟು ಬಂತು, ಅದಕ್ಕೆ ಹೇಳಿದ್ದು ಇನ್ನ ಚೆನ್ನಾಗಿಲ್ದಂಗ ಆಗ್ಬೇಕು ಅಂತ. ನೀನ್ ನನ್ನ ಯಾಕೆ ಬೈತೀಯಾ? ಅಪ್ಪ ಬರ್ಲಿ ಇರು ಹೇಳ್ತೀನಿ.
ಅಪ್ಪಯ್ಯಗೆ. ಇಂಥವ್ ಕಲ್ಸವಳೆ ನಿನ್ನ ಹೆಂಡ್ತಿ ನೋಡು ನಿನ್ನ ಮಗೋಗೆ ಅಂತಾನ. ಬರ್ಲಿ ಇರು. ರಾಮು ರಾಮು ಯಾಕೋ ರಾಮು ಅಳ್ತಾ ಇದ್ಯಾ? ಏನಾಯ್ತು ಅತ್ತೆ? ಏನಾಯ್ತತ್ತೆ? ಯಾಕೆ ಅಳ್ತಾ ಇದ್ದಾನೆ ರಾಮು? ರಾಮು ಯಾಕಪ್ಪ ಅಳ್ತಾ ಇದ್ಯಾ? ಯಾಕೋ? ಅಳ್ಬಾರ್ದು, ಸುಮ್ಮನೆ ಕಣ್ಣೀರು ಒರೆಸ್ಕ. ಯಾರು ಇದ್ರು ನಿನ್ನ? ಅಜ್ಜಿ ಹೋಯ್ತು, ಕಾಪಾಡಕ್ಕೆ ಹೋಯ್ತು ಅಜ್ಜಿ. ಹೌದೇನೋ ರಾಮು? ಅಜ್ಜಿ ಹೋಯ್ತಾ? ಸುಮ್ಮನಿರು ಅಜ್ಜಿ, ನಾನು ಕೇಳ್ತೀನಿ. ಅತ್ತೆ ಯಾಕತ್ತೆ ಒಯ್ದ್ರಿ ಇವನ್ನ? ಏನ್ ಮಾಡ್ದ ಇವನು? ಯಾಕಣಿ ಒಯ್ದೆ ಇನ್ನ ಮುದ್ದು ಮಾಡ್ತಾರೆ. ಏನ್ ಮಾಡ್ದ ಅಂತ ಕೇಳ್ತೀಯಲ್ಲ? ಇಂಥ ಬುದ್ಧಿನ ಹೇಳ್ಕೊಡೋದು ಇವನಿಗೆ? ಅಲ್ಲ ನಮ್ ಶಿಲ್ಪಮ್ಮ ಸೆನಕಿಲ್ಲ ಅಂತ ಹೇಳಿ ಜ್ವರ ಸೊಳಿ ಬಂದು ರೊಗ್ಗೊತ್ಕೊಂಡ್ ಮನಿ ಕಂಡವಳಿ. ಸೆನಕಿಲ್ಲ ಕಣವ ನಿಮ್ ಶಿಲ್ಪ ಆಂಟಿಗೆ ಅಂತಂದ್ರೆ ಹಂಗೆ ಆಗ್ಬೇಕು ಅಂತ ಹೇಳಿ ಅಲ್ಲಿ ಕಿಸ್ಕೊಂಡ್ ನಗ್ತಾನಲ್ಲ ಇವನು. ಇಂಥವ್ ಹೇಳ್ಕೊಟ್ರಿ ಅದ್ ನೀನು ಇವನಿಗೆ? ಅದಕ್ಕೆ ಮತ್ತೀಗ ಸಿಟ್ಟು ಬಂತು ನನಗೆ, ಕಪಾಳಕ್ಕೊಂದು ಬಾರಸ್ತೆ. ಇನ್ನೊಂದ್ಸಲ ಹಿಂಗ್ ಮಾತಾಡ್ಬೇಡ ಅಂತಾನ. ಅವಾಗ ಇವನ್ಗೆ ಕೊಡ್ತಾ ಇರ್ಬೇಕು ಅದೇನ. ಇಲ್ಲಿದ್ರೆ ಕೆಟ್ಟ ಮೆಟ್ಟಿ ಹಿಡಿತಾನೆ. ಅಯ್ಯೋ ಅತ್ತೆ, ಅದಕ್ಕೆ ಹೊಡಿತಾರ? ಅವನಿನ್ನ ಚಿಕ್ಕವನತ್ತೆ. ಯಾವ್ದು ಕೆಟ್ಟದು ಯಾವ್ದು ಒಳ್ಳೇದು, ಏನ್ ಮಾತಾಡ್ಬೇಕು ಯಾವ ಸಂದರ್ಭದಾಗ ಎಂಬುದು ಅವ್ನಿಗೆ ಗೊತ್ತಾಗಲ್ಲ ಅತ್ತೆ. ಅವನಿಗೆ ನೀವೇ ತಿಳಿಸಿ ಬುದ್ಧಿ ಹೇಳ್ಬೇಕು. ಸುಮ್ನೆ ಈ ತರ ಹೊಡೆದ್ರೆ ಪಾಪ ಅವ್ನು ನೋಡು ಕಣ್ಣೀರ್ ಸುರ್ಸ್ಕೊಂಡು ಹೆಂಗ್ ಅಳ್ತಾ ಇದ್ದಾನೆ. ಒಂದೇ ಸಮಕೆ. ಹೇಳ್ತಿ ಸರಿಯಾಗಿ ಹೇಳ್ತೀಯ. ನೀನ್ ಹೇಳ್ಕೊಟ್ಟಿರೋದ್ಕಿ ಕಣಮ್ಮ ಅವನು ಇಂಥ ಕೆಟ್ಟ ಬುದ್ಧಿ ಕಲ್ತಿರೋದು. ನೀನು ಒಳ್ಳೇದ್ ಹೇಳ್ಕೊಟ್ಟಿದ್ರೆ ಅವನು ಒಳ್ಳೇದೇ ಮಾತಾಡಿರೋನು ನಿನ್ನಿಂದಾನೆ. ಮತ್ತೀಗ ಇವನು ಇಂಥ ಕೆಟ್ಟ ಬುದ್ಧಿ ಕಲ್ತಿರೋದು. ರಾಮು ಹಂಗೆಲ್ಲ ಮಾತಾಡ್ದೇನಪ್ಪ, ಹಂಗೆಲ್ಲ ಮಾತಾಡ್ಬಾರ್ದಪ್ಪ. ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ ದೇವ್ರ ಹತ್ರ ಕೇಳ್ಕೋಬೇಕು. ಆದಷ್ಟು ಬೇಗ ಹುಷಾರಾಗ ಮಾಡಪ್ಪ ದೇವ್ರೇ ಅಂತಾನ. ಹಂಗೆಲ್ಲ ಮಾತಾಡ್ಬಾರ್ದು, ಜಾಸ್ತಿ ಆಗ್ಲಿ ಅಂತಾನ. ಅವರು ನಮ್ಮವರೇ ತಾನೆ, ಅವ್ರೇನ್ ಬೇರೆಯವ್ರಾ? ಹಂಗೆಲ್ಲ ಮಾತಾಡ್ಬಾರ್ದು. ಮತ್ತೆ ಅವ್ರು ನಿನ್ನ ಯಾಕೆ ಬೈತಾರೆ? ನನ್ನ ನಿನ್ನ ಬೈತಲೇ ಇರ್ತಾರೆ ಶಿಲ್ಪ ಆಂಟಿ, ಅದಕ್ಕೆ ಹಂಗಂತ ಅಂದಿದ್ದು ರಾಧಮ್ಮ. ಅಯ್ಯೋ ರಾಮು, ಅವರು ನಿನಗೇನು ಬೈಯಲ್ಲಪ್ಪ, ನನಗೂ ಏನು ಬೈಯಲ್ಲ. ಅವರು ಎಲ್ಲ ಅವ್ರು ಹೇಳೋದೆಲ್ಲನ ಒಳ್ಳೇದೇನೆ. ನೀನು ಅದಕ್ಕೆ ಯಾಕೆ ತಪ್ಪು ತಿಳ್ಕೊಂತಿ ಹೇಳು? ಹಂಗೆಲ್ಲ ಮಾತಾಡಬಾರ್ದು, ನಿನ್ಗೆಲ್ಲ ಅರ್ಥ ಆಗಲ್ಲ, ಹಂಗೆಲ್ಲ ಅನ್ಬಾರ್ದು. ಇಲ್ಲಿ ಮಾತ್ರ ನಾನು ನಾಟಕ ಮಾಡ್ತಾಳೆ ಒಳ್ಳೆ ತಂದಾಗಿ. ಒಳ್ಳೇದು ಹೇಳ್ಕೊಡ್ತಾ ಇದ್ದೀನಿ ಅಂತಾನೆ. ಅಲ್ಲಿ ಒಳಗೆ ಕರ್ಕೊಂಡೋಗಿ ಹೇಳ್ಕೊಡ್ತಾಳೆ ಸರಿಯಾಗಿ. ಶಿಲ್ಪ ಆಂಟಿಗೆ ಹಂಗಾಗ್ಲಿ ಅನ್ನು, ಹಿಂಗ್ ಬೈಯಿ ಹಂಗ್ ಬೈಯಿ ಅಂತಾನೆ. ಇಲ್ಲಿ ಮಾತ್ರ ನಾ ಒಳ್ಳೆ ಅಮ್ಮಂಗೆ ನಾಟಕ ಮಾಡ್ತಾಳೆ ಕಣತ್ತೆ ಇವಳು. ನನಗೆ ಹುಷಾರಿಲ್ಲಕ್ಕೆ ಅವಳಿಗೆ ಖುಷಿ ಆಗೈತಿ. ರಾಧಾ, ಇಂಥ ಬುದ್ಧಿ ಹೇಳ್ಕೊಡಕ್ ಹೋಗ್ಬೇಡ ಮಕ್ಕಳಿಗೆ ಎಂದೂನು. ಸಾಯತಕನ ಅದನ್ನೇ ಕಲ್ತ್ಕೊಂತಾರೆ. ಅದೇನೋ ಹೇಳ್ತಾರಲ್ಲ ಗಾದೇನ, ಬೆಳೆಯುವ ಸಿರಿ ಮೊಳಕೆ ಎಲ್ಲಿ ಅಂತಾನ. ಹಂಗೆ ಬೆಳೆಯೋ ಟೈಮ್ನಾಗೆ ಒಳ್ಳೇದು ಹೇಳ್ಕೊಡ್ಬೇಕು ಮಕ್ಕಳಿಗೆ. ಇಂಥ ಕೆಟ್ಟ ಬುದ್ಧಿ ಹೇಳ್ಕೊಡ್ಬಾರ್ದು. ರಾಧಮ್ಮ ಏನ್ ಕೆಟ್ಟ ಬುದ್ಧಿ ಹೇಳ್ಕೊಡಲ್ಲ ಕಣಜಿ, ಎಲ್ಲ ಒಳ್ಳೆ ಬುದ್ಧಿನೇ ಹೇಳ್ಕೊಡೋದು. ಈ ಶಿಲ್ಪ ಆಂಟಿಂದ ಏನೇನೋ ಕೆಟ್ಟ ಬುದ್ಧಿ ಹೇಳ್ಕೊಡುತ್ತೆ. ರಾಧಮ್ಮ ಸರಿ ಇಲ್ಲ, ಅವಳ ಜೊತೆ ಸೇರ್ಬೇಡ, ಅವಳ ಜೊತೆ ಹೋಗ್ಬೇಡ, ಅವಳು ಅಮ್ಮ ಅಲ್ಲ ಅದು ಇದು ಅಂತ ಹೇಳ್ಕೊಡ್ತೈತೆ ಶಿಲ್ಪ ಆಂಟಿ. ಶಿಲ್ಪ ಆಂಟಿನೇ ಕೆಟ್ಟದು, ರಾಧಮ್ಮ ತುಂಬಾ ಒಳ್ಳೆಯವರು. ಶಿಲ್ಪ ಆಂಟಿಗೆ ಬೈ, ಅವರೇ ಕೆಟ್ಟ ಬುದ್ಧಿ ಹೇಳ್ಕೊಡೋದು. ನೋಡ್ದೇನತ್ತೆ ಶಿಲ್ಪ ಹೆಂಗ್ ಹೇಳ್ಕೊಟ್ಟಿದ್ದಾಳೆ. ಅವಳು ಹೇಳ್ಕೊಟ್ಟಿರೋದಕ್ಕೆ ಇವನು ಹಿಂಗ್ ಮಾತಾಡ್ತಾ ಇರೋದು. ನಾನೇನು ಇವನ್ಗೆ ಕೆಟ್ಟ ಬುದ್ಧಿ ಹೇಳ್ಕೊಡಲ್ಲ. ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ ಸಂತೋಷ ಪಡುವಂತ ಹೇಳ್ಕೊಡಕ್ಕಾಗುತ್ತೇನತ್ತೆ? ಶಿಲ್ಪ ಹೇಳ್ಕೊಟ್ಟಿರೋದು. ಅದಕ್ಕೆ ಅವನಿಗೆ ಸಿಟ್ಟು ಬಂದೈತೆ ಹಂಗಂತ ಅಂದಿದ್ದಾನ ಅಷ್ಟೇನೆ. ಇಲ್ಲ ಕಣತ್ತೆ, ನಾನೇ ಕೇಳ್ಕೊಡೋಣ ಅವನಿಗೆ ಅಂತ ಬುದ್ಧಿನ. ಅವಳು ಹೇಳ್ಕೊಟ್ಟಿದ್ದ, ನಾನು ಹೇಳ್ಕೊಟ್ಟಿದ್ದೀನಿ ಅಂತ ನಾ ಹೇಳ್ತಾ ಇದ್ದೇನೆ. ರಾಮು ಇವನು ಸುಳ್ಳು ಹೇಳೋದು ಕಲ್ತಿದ್ದಾನೆ ಚೆನ್ನಾಗಿ. ಎಲ್ಲ ನಾ ಪಾಠ ಮಾಡಿದಾಳೆ ಒಳಗೆ ಕರ್ಕೊಂಡೋಗಿ. ನೀನು ಒಳ್ಳೆಯವಳು, ರಾಮನ ಚೆನ್ನಾಗಿ ನೋಡ್ಕೊಂತೀಯ, ವಿದ್ಯಾವಂತನಾಗಿ ಮಾಡ್ತೀಯ ಅಂತ ಹೇಳಿ ನಿನ್ನ ಮದುವೆ ಮಾಡ್ಕೊಂಡ್ ಬಂದಿರೋದು ನನ್ನ ಮಗ. ನೀನು ಒಳ್ಳೆ ಬುದ್ಧಿ ವಿದ್ಯಾ ಬುದ್ಧಿ ಕಲಿಸ್ಬೇಕು ಇವನಿಗೆ. ಇಂಥ ಕೆಟ್ಟ ಬುದ್ಧಿ ಹೇಳ್ಕೊಡ್ಬೇಡ. ಇನ್ನೊಂದ್ಸಲ ಏನಾನ ಹಿಂಗೆಲ್ಲ ಮಾತಾಡಿರಿ ಇವನು ನಿನ್ನೆ ಮನೆಯಿಂದ ಹೊರಕಾಕ್ತೀನಿ ನನ್ನ ಮಗುಗೆ ಹೇಳಿ. ಅಯ್ಯೋ ಅತ್ತೆ, ಇಷ್ಟಕ್ಕೆಲ್ಲ ಯಾಕೆ ಸಿಟ್ಟು ಮಾಡ್ಕೊಂತೀರಾ? ನಾನು ಅವನಿಗೆ ಬುದ್ಧಿ ಹೇಳ್ತೀನಿ ಬಿಡ್ರಿ. ನಾನೇನು ಆ ಥರ ಕೆಟ್ಟ ಬುದ್ಧಿ ಯಾರಿಗೂ ಹೇಳ್ಕೊಡಲ್ಲ ಅತ್ತೆ. ನೀವು ಸುಮ್ಮನೆ ನನ್ನ ತಪ್ಪು ತಿಳ್ಕೊಂಬಕ್ ಹೋಗ್ಬೇಡಿ. ರಾಮುಗೆ ನಾನು ಬುದ್ಧಿ ಹೇಳ್ತೀನಿ ಬಿಡು. ರಾಮು ನಡಿಯಪ್ಪ ಒಳಗಡೆ ನಡಿ. ಕೆನ್ನೆ ಉರಿತೈತೆ ರಾಧಮ್ಮ, ಅಜ್ಜಿ ಜೋರಾಗಿ ಹೋಯ್ತು. ಹೌದಾ, ಔಷಧಿ ಹಚ್ತೀನಿ ನಡಿ. ಅತ್ತೆ ನೋಡ್ದೇನತ್ತೆ, ಒಳಗೊಂದು ಹೊರಗೊಂದು ಈ ರಾಧಂದು. ಎಲ್ರೆದ್ರಿಗೂ ಒಳ್ಳೆಯೊಳಂಗೆ ಮಾತಾಡ್ತಾಳೆ. ಆದ್ರೆ ಒಳಗೆ ಕರ್ಕೊಂಡೋಗಿ ಅದೇನೇನು ಹೇಳ್ಕೊಟ್ಟೇಳೋ ಏನೋ. ಈ ರಾಮು ನೋಡ್ದ ಎಷ್ಟು ಕೆಟ್ಟ ಬುದ್ಧಿ ಕಲ್ತೇನೆ ಇಷ್ಟು ವಯಸ್ಸಿಗೇನೆ, ಇಷ್ಟು ಚಿಕ್ಕ ವಯಸ್ಸಿಗೇನೆ. ಇನ್ನು ಅದೇನೇನು ಕಲಿತಾನೋ ಏನೋ ದೊಡ್ಡನಾಗ್ತಾ ನಮ್ಮ ಮಾವನಿಗೆ ಇವಾಗ ಗೊತ್ತಾಗಲ್ಲ. ಅವ್ನು ದೊಡ್ಡನಾದ್ಮೇಲೆ ಏನಾದ್ರೂ ದೊಡ್ಡ ತಪ್ಪು ಮಾಡ್ಬಿಟ್ಟು ಸಿಗಾಕಂತಾನಲ್ಲ, ಅವಾಗ ಗೊತ್ತಾಗುತ್ತೆ ಮಾವನಿಗೆ. ಅಮ್ಮ ಅನುಭವಿಸ್ತಾನೆ ಬಿಡು ಅವನು. ಅನುಭವಿಸ್ಲಿ, ಅವನಿಗೆ ಗೊತ್ತಾಗುತ್ತೆ ಅವಾಗ ಇವಳು ಬುದ್ಧಿ ಏನು ಅಂತಾನ. ನಿನಗೊಂದಿಷ್ಟ ಗಂಜಿ ಕಾಸ್ಕೊಂಬತ್ತೀನಿ ನೀರು, ಕುಡ್ದು ಮನಿಕವಂತೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.